ಅಹಮದಾಬಾದ್ನಲ್ಲಿ ಇಷ್ಟು ದೊಡ್ಡ ವಿಮಾನ ಪತನ ಆಗೋದಕ್ಕೆ ಏನು ಕಾರಣ ಅನ್ನೋದು ಪ್ರಮುಖ ಪ್ರಶ್ನೆ. ಬಟ್ ನಾವು ಡೇ ಒನ್ನಿಂದ ಕೂಡ ನಿಮ್ಗೆ ಆರಂಭದಲ್ಲಿ ಹೇಳ್ತಾ ಇದ್ವಿ, ವಿಮಾನ ಪತನ ಆಗಿರೋ ರೀತಿಯನ್ನು ನೋಡ್ತಾ ಇದ್ರೆ ಇಂಜಿನ್ ಫೇಲ್ಯೂರ್ ಆಗಿರೋ ಸಾಧ್ಯತೆ ಇದೆ. ಯಾಕಂದರೆ 650ಕ್ಕೂ ಹೆಚ್ಚು ಅಡಿಯನ್ನು ತಲುಪಿದಂತಹ ವಿಮಾನ ನೆಕ್ಸ್ಟು ಹೈಟಿಗೆ ಏರೋದಕ್ಕೆ ಆಗಲಿಲ್ಲ, ಅಂದರೆ ಎತ್ತರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಸೊ ಇಂಜಿನ್ ಫೇಲ್ಯೂರ್ ಆದಾಗ ಈ ಥರ ಏಕಾಏಕಿ ಆಲ್ಟಿಟ್ಯೂಡ್ ಅಂದರೆ ಎತ್ತರದಲ್ಲಿ ಕುಸಿತ ಆಗಿ ಕ್ರ್ಯಾಶ್ ಆಗುತ್ತೆ. ಸೊ ಇದನ್ನೇ ಸುಮಾರು ಜನ ತಜ್ಞರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇಂಜಿನ್ ಫೇಲ್ಯೂರ್ ಇದ್ದಿರಬಹುದು ಅಂತ. ದುರಂತಕ್ಕೆ ಇಂಜಿನ್ಗೆ ಬೇಕಿದ್ದ ಒತ್ತಡ ಸಾಲದೆ ಇಂಜಿನ್ ಫೇಲ್ ಆದ ಕಾರಣ ದುರಂತ ಆಗಿರೋ ಸಾಧ್ಯತೆ ಇದೆ ಅಂತ ಬೆಂಗಳೂರು ಮೂಲದ ಪೈಲಟ್ ಸಮರ್ಥ ಹೆಗಡೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 90 ದಿನದಲ್ಲಿ ವಿಮಾನ ಪತನದ ರಹಸ್ಯ ಹೊರ ಬರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಅನುಭವಿ ಪೈಲಟ್ಗಳು ಹೇಳೋದೇನು? ಪೈಲಟ್ ಸಮರ್ಥ ಹೆಗಡೆ ಜೊತೆಗೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ ನಡೆಸಿರುವಂತಹ ಮಾತುಕತೆ ಏನಿದೆ? ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏರ್ಕ್ರಾಫ್ಟಲ್ಲಿ ಥ್ರಸ್ಟ್, ಈ ಏರ್ಕ್ರಾಫ್ಟ್ ಮೇಲೆ ಹೋಗೋದಕ್ಕೆ ಇಂಜಿನ್ಸಿಂದ ಪ್ರೊಡ್ಯೂಸ್ ಆಗೋ ಥ್ರಸ್ಟ್ ಇಂಪಾರ್ಟೆಂಟ್. ಅದು ವಿಡಿಯೋದಲ್ಲಿ ಬೇಕಾದಷ್ಟು ಥ್ರಸ್ಟ್ ಕಂಡು ಬಂದಿಲ್ಲ. ಈಗ ಇಂಜಿನ್ಸು ಕಂಪ್ಲೀಟ್ ಫೇಲ್ ಆಗಿದೆಯೋ, ಬೇಕಾಗಿದ್ದಷ್ಟು ಪವರ್ ಥ್ರಸ್ಟ್ ಇರ್ತೋ ಇಲ್ವೋ ಅದು ಈಗ ಮುಂದಿನ ದಿನದಲ್ಲಿ ಗೊತ್ತಾಗಬೇಕು. ಅದಾದ ನಂತರ ಲಿಫ್ಟ್, ಈ ಥ್ರಸ್ಟಿನ ಕಾಂಪೊನೆಂಟ್ ಏನು ಅಂದರೆ, ನೀವು ಥ್ರಸ್ಟ್ ಬೇಕಾಗೋದು ಏರ್ಕ್ರಾಫ್ಟಿನ ಲಿಫ್ಟ್ ಇರೋ ಪ್ರಿನ್ಸಿಪಲಿಂದನೇ ಏರ್ಕ್ರಾಫ್ಟು ಮೇಲೆ ಹಾರಕ್ಕೆ ಸಾಧ್ಯ. ಸೊ ಈ ಥ್ರಸ್ಟ್ ಕಡಿಮೆ ಆಗ್ತಾ ಬಂದಂಗೆ ಟೇಕ್ ಆಫ್ ಸ್ಟೇಜಲ್ಲಿ ವಿಮಾನ ಇರಬೇಕಾದ್ರೆ ಥ್ರಸ್ಟ್ ಸ್ವಲ್ಪ ಕಡಿಮೆ ಆದ್ರೂ ಲಿಫ್ಟು ಈಕ್ವಲೆಂಟ್ಲಿ ಅಷ್ಟೇ ಕಡಿಮೆ ಆಗ್ತಾ ಬರ್ತದೆ. ಕ್ರೂಸಲ್ಲಿದ್ದರೆ ನಮಗೆ ತೊಂದರೆ ಇಲ್ಲ, ಲಿಫ್ಟ್ ಕಡಿಮೆ ಆಯಿತು ಅಂದರೆ ನಮ್ಮ ಆಲ್ಟಿಟ್ಯೂಡ್ ಸ್ವಲ್ಪ ಕೆಳಗಿಳಿಯುತ್ತೆ, ನಾವು ಅದನ್ನು ಆಮೇಲೆ ಥ್ರಸ್ಟ್ ರಿಕವರಿ ಮಾಡಿ ವಿ ಕ್ಯಾನ್ ಟೇಕ್ ಇಟ್ ಓವರ್. ಬಟ್ ಈ ಸಂದರ್ಭದಲ್ಲಿ ಟೇಕ್ ಆಫ್ ಆಗಿ ಒಂದು 600 ಅಡಿ 650 ಅಡಿ ಹೋಗಿದೆ. ಆ ಸಮಯಕ್ಕೆ ನಿಮಗೆ ಹತ್ತತ್ರ ಥ್ರಸ್ಟ್ ಲಾಸ್ ಆಗಿದೆ. ಈಗ ಇನ್ವೆಸ್ಟಿಗೇಷನ್ ಟೀಮ್ನವರು ಮತ್ತು ಫರ್ದರ್ ಅನಾಲಿಸಿಸ್ ಮಾಡಿ ಏನು ಕಾರಣಗಳು, ಇದರಿಂದ ಔಟ್ಕಮ್ ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಇನ್ವೆಸ್ಟಿಗೇಷನಲ್ಲಿ ಏನಾಗುತ್ತೆ ಅಂದರೆ, ನಾವು ಜನರಲೈಸ್ ಮಾಡಿದಾಗೆ ಇನ್ವೆಸ್ಟಿಗೇಷನ್ ಟೀಮ್ನವರು ಮಾಡೋಕ್ಕೆ ಆಗೋದಿಲ್ಲ. ಅವರು ಒಂದು ಇನ್ವೆಸ್ಟಿಗೇಷನಲ್ಲಿ ಅವರು ಎಲ್ಲ ಆ್ಯಂಗಲಲ್ಲೂ ನೋಡಬೇಕು. ಸೊ ಇವಾಗ ಮೇಜರ್ ಆ್ಯಂಗಲ್ಸ್ ಬಂದು ನಿಮಗೆ ಹ್ಯೂಮನ್ ಫ್ಯಾಕ್ಟರ್ಸ್, ಅದರಲ್ಲಿ ಪೈಲಟಿನ ರೋಲು, ATCಯ ರೋಲು, ಏರ್ಪೋರ್ಟ್ಸ್ ಗ್ರೌಂಡ್ ಸ್ಟಾಫಿನ ರೋಲು, ಇದೆಲ್ಲ ಹ್ಯೂಮನ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದು ಟೆಕ್ನಿಕಲ್ ಫ್ಯಾಕ್ಟರ್ಸ್, ಅದರ ನಂತರ ವೆದರ್ ಫ್ಯಾಕ್ಟರ್ಸು. ಸೊ ಅವರು ಎಲ್ಲ ಫ್ಯಾಕ್ಟರ್ಸನ್ನು ಎಕ್ಸಾಮಿನ್ ಮಾಡಿ ಅದರ ನಂತರ ಇದು ಫ್ಯಾಕ್ಟರ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಅದನ್ನು ಇವೆಂಟಿಂದ ತೆಗಿತಾರೆ. ಈಗ ವೆದರ್ ಫ್ಯಾಕ್ಟರ್ ಇಲ್ಲದೆ ಇರ್ಬೋದು, ಆವಾಗ ವೆದರ್ ರಿಲೇಟೆಡಿಂದ ತೆಗಿತಾರೆ. ಬಟ್ ಈಗ ಹೇಗೆ ಅಂದರೆ, ನಮಗೆ ಏನು ಪ್ರೈಮರಿಲಿ ಕಂಡು ಬರುತ್ತೆ ನಾವು ಬರೀ ಅದನ್ನು ಮಾತ್ರ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ನಾಳೆ ಯಾರು ಬೇಕಾದ್ರೂ ಕ್ವೆಶ್ಚನ್ ಮಾಡ್ಬೋದು, ಫ್ಯಾಮಿಲಿ ಮೆಂಬರ್ಸು, ಎನಿ ಸಿಟಿಸನ್ಸು ಆರ್ ಎನಿ ಆಪರೇಟರ್, ಇಲ್ಲ OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಇನ್ಕ್ಲೂಡಿಂಗ್ ಹಾಗೆ ಮತ್ತು ಗೌರ್ಮೆಂಟ್ ಬಾಡೀಸ್, ಯಾರು ಬೇಕಾದ್ರೂ ಕ್ವೆಶ್ಚನ್ ಮಾಡ್ಬೋದು, ನೀವು ಈ ಫ್ಯಾಕ್ಟರನ್ನು ಯಾಕೆ ಬಿಟ್ರಿ ಅಂಥೇಳಿ. ಸೊ ಇನ್ವೆಸ್ಟಿಗೇಟಿಂಗ್ ಬಾಡಿ ಆ ಸ್ಕೋಪಿಗೆ ಆಪ್ಷನ್ ಕೊಡೋದಿಲ್ಲ, ಅವರು ಎಲ್ಲ ಆ್ಯಂಗಲನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಫಿಕ್ಸ್ಡ್ ಟೈಮ್ ಲೈನ್ ಅಂತ ಏನಿಲ್ಲ. ನಾನು ಲೇಟೆಸ್ಟ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು DGCA ಮತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಬ್ಯೂರೋ ಅಂತ ಏನಿದೆ AIB, ಅವರು ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಅವರು ಈಗ ದೇ ವಿಲ್ ಫರ್ಮ್ಲಿ ಒಂದು ಪ್ಲ್ಯಾನ್ ಮಾಡ್ತಾರೆ, ನೆಕ್ಸ್ಟ್ ಯಾವ ಫೇಸಲ್ಲಿ ಹೇಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಿಡಬೇಕಾಗತ್ತೆ, ಅದರ ನಂತರ ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಾರೆ. ಸೊ ಟೈಮ್ ಲೈನು ಅವರಿಗೆ ಡಿಫೈನ್ ಮಾಡಬೇಕು. ಈಗ ಜಸ್ಟ್ 48 hours ಆಗಿದೆ ಘಟನೆ ಆಗಿ, ಸೊ ಈ ಟೈಮಲ್ಲಿ ಅವರು ಇನ್ನೂ ಎವಿಡೆನ್ಸ್ ಕಲೆಕ್ಟ್ ಮಾಡೋ ಮೋಡಲ್ಲಿ ಇರ್ತಾರೆ. ಸೊ ಎಕ್ಸಾಕ್ಟ್ಲಿ ಟೈಮ್ ಲೈನ್ ಡಿಫೈನ್ ಮಾಡೋದು ತುಂಬ ಕಷ್ಟ. ಈಗ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಏನಿದೆ, ಅದರಲ್ಲಿ ನಿಮಗೆ 2 ಕಾಂಪೊನೆಂಟು ಮೇಜರ್ ಎಲ್ಲ ಏರ್ಕ್ರಾಫ್ಟಲ್ಲೂ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು DFDR ಅಂತ. ಮೊದಲು FDR ಅಂತ, ಈಗ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ದೇ ಹ್ಯಾವ್ ಆಲ್ಸೋ ರೆಕಾರ್ಡೆಡ್ ದ DVR. ಈ DVR ಅನ್ನೋದು ಏನಿದೆ, ಡಿಜಿಟಲ್ ವಿಡಿಯೋ ರೆಕಾರ್ಡರು, ಇದು ಎಲ್ಲ ವಿಮಾನದಲ್ಲೂ ಇರೋದಿಲ್ಲ, ಇದು ಆಪ್ಷನಲ್ ಎಕ್ವಿಪ್ಮೆಂಟ್. ಈಗ ಏರ್ ಇಂಡಿಯಾದವರು ಆಪ್ಟ್ ಮಾಡಿದ್ದಾರೆ ಇದು ಬೇಕು ನಮಗೆ ಅಂಥೇಳಿ. ಅದು ನಿಮಗೆ ಕಾಕ್ಪಿಟಲ್ಲಿ ವಿಡಿಯೋ ಫುಟೇಜಸ್ಸು ಮತ್ತು ಬೋರ್ಡಿಂಗ್ ಏರಿಯಾ ವಿಡಿಯೋ ಫುಟೇಜಸ್ಸು ಎಲ್ಲ ರೆಕಾರ್ಡ್ ಆಗಿರ್ಬೋದು. ಇನ್ನೂ ರಿಕವರಿ ಮಾಡಿದ್ದಾರೆ, ಅದರ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಈ ಎಕ್ಸಾಮಿನೇಷನ್ ಹೇಗೆ ಅಂದರೆ, ನಿಮಗೆ DFDR ಸೆಕೆಂಡ್ ವೈಸ್ ಡೇಟಾ ರೆಕಾರ್ಡ್ ಮಾಡುತ್ತೆ. ಟೇಕ್ ಆಫ್ ಆಗ ಕ್ಷಣದಿಂದ ಹಿಡಿದು ಇಂಪ್ಯಾಕ್ಟ್ ಆಗೋ ತನಕ ಅದು ಎಲ್ಲ ಪ್ಯಾರಾಮೀಟರ್ಸ್, ನಿಮಗೆ ಇಂಜಿನಲ್ಲಿ ಪವರ್ ಇತ್ತೋ ಇಲ್ವೋ, ಹೈಡ್ರಾಲಿಕ್ಕಿನ ಪರಿಸ್ಥಿತಿ ಏನಿತ್ತು, ಪೈಲಟ್ಸ್ಗಳು ಕಾಕ್ಪಿಟ್ಟಲ್ಲಿ ಏನೇನು ಇನ್ಪುಟ್ಸ್ ಕೊಟ್ಟಿದ್ರು, ಆಮೇಲೆ ಏನೇನು ಕರೆಕ್ಷನ್ಸ್ ಮಾಡಿದರು, ಎಷ್ಟು ಆಲ್ಟಿಟ್ಯೂಡ್ ಏನು ಸ್ಪೀಡಲ್ಲಿತ್ತು, ಇದೆಲ್ಲದೂ ಗ್ರಾಫ್ ಆಗಿ ಬರ್ತದೆ, ಒಂದು ಲೈನ್ ಬೈ ಲೈನ್. ಸೊ ಏನೇ ಅಬ್ನಾರ್ಮಲಿಟಿ ಇದ್ರೂ ಅಲ್ಲಿ ಅವರು ಅದ್ರ ಮೇಲೆ ಗಮನ ಜಾಸ್ತಿ ಕೊಟ್ಟು ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಪಿನ್ ಪಾಯಿಂಟ್ ರೂಟ್ ಕಾಸ್ ಅಂತ ಹೇಳೋಕ್ಕಾಗೋದಿಲ್ಲ, ಅವರಿಗೆ ಒಂದು ಓವರ್ ಸೈಟ್ ಸಿಗ್ತದೆ. ನಮಗೆ ಇದ್ರ ಮೇಲೆ ನಾವು ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ಈ ಆ್ಯಂಗಲಲ್ಲಿ ನೋಡೋಕ್ಕೆ ಹೆಲ್ಪ್ ಮಾಡ್ತದೆ.
ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹೇಗೆ ಅಂದರೆ ಅದು ನಿಮ್ಮ ಬೇಸಿಕಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮೇಜರ್ಲಿ ಹೆಲ್ಪ್ ಆಗೋದು ಹ್ಯೂಮನ್ ಫ್ಯಾಕ್ಟರ್ಸ್ ಇನ್ವೆಸ್ಟಿಗೇಷನ್ಗೆ. ಸೊ ಪೈಲಟ್ಟಿನ ಮನಸ್ಥಿತಿ ಹೇಗಿತ್ತು, ಅವ್ರು ಪ್ಯಾನಿಕ್ ಆಗಿದ್ರೋ ಇಲ್ವೋ, ಇಲ್ಲ ಅವರ ಮಧ್ಯೆ ಏನು ಡಿಸ್ಕಷನ್ ನಡೀತಿತ್ತು, ಅವರ ನೆಕ್ಸ್ಟ್ ಮೋಟಿವ್ ಅಂದರೆ ನೆಕ್ಸ್ಟ್ ಕರೆಕ್ಷನ್ ಏನು ಪ್ಲ್ಯಾನ್ ಮಾಡ್ತಾಯಿದ್ರು, ಹೇಗೆ ಇದರಿಂದ ರಿಕವರಿ ಮಾಡೋ ಐಡಿಯಾಸ್ ಇತ್ತು, ಈ ಆಸ್ಪೆಕ್ಟನ್ನು ಅವರು ಟೆಕ್ನಿಕಲಿ ಎರಡು ಕಂಪೇರ್ ಮಾಡ್ತಾರೆ. ಟೆಕ್ನಿಕಲ್ ಆಸ್ಪೆಕ್ಟ್ ಏರ್ಕ್ರಾಫ್ಟ್ ಹೇಗೆ ರೆಸ್ಪಾಂಡ್ ಮಾಡ್ತಿತ್ತು ಮತ್ತು ಪೈಲಟ್ಸ್ ಏನು ಯೋಚನೆ ಮಾಡ್ತಿದ್ರು, ಇದರಿಂದ ಪೈಲಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿರ್ಬೋದು, ಆಮೇಲೆ ನಾವು ಪೈಲಟ್ಸಿಗೆ ಕೊಟ್ಟಿರೋ ಟ್ರೈನಿಂಗ್ ಆ ಟೈಮಲ್ಲಿ ಅವ್ರು ಹೇಗೆ ಅದನ್ನು ಯುಟಿಲೈಸ್ ಮಾಡಿದ್ದಾರೆ, ಈ ಎಲ್ಲ ಫ್ಯಾಕ್ಟರ್ಸಿಗೂ CVR ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರೋದು ಇದೆ, ಭೂಮಿಯ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟಿ ಫೋರ್ಸ್ ಅಂತ ನಾವು ಅಂತೀವಲ್ಲ, ಸೊ ಆ ಸೆಳೆತವನ್ನು ಮೀರಿ ನೆಲದಿಂದ ಮೇಲಕ್ಕೇರಬೇಕು ಮತ್ತು ಗಾಳಿಯ ಪ್ರತಿರೋಧವನ್ನು ತಡಿಬೇಕು, ತಡೆದು ಹೋಗಬೇಕು ಎತ್ತರಕ್ಕೆ. ಆವಾಗ ಇಂಜಿನ್ ಪವರ್ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಯಾವುದೂ ಆಗಿಲ್ಲ ಈ ಕೇಸ್ನಲ್ಲಿ. ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಅದು 650 ಅಡಿ ಅಷ್ಟೇ ಎತ್ತರಕ್ಕೆ ಹೋಗಿದ್ದು. ಆಮೇಲೆ ಎತ್ತರಕ್ಕೇರೋ ಬದಲು ಮುಂದಕ್ಕೆ ಹೋಯ್ತದು, ನೋಡ್ತಾ ಇದ್ದಾಗೆ ಕ್ರ್ಯಾಶ್ ಆಯಿತು. ಸೊ ಕಾರಣ ಏನು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ.